ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಬೆಂಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಬಂದ್ಬಿಟ್ಟು ಫೈಟ್ ನಡೀತಾ ಇದೆ. ಯಾವ ಕಾರಣಕ್ಕೆ ಗೊತ್ತಾ? ನಾಮಿನೇಷನ್ಸ್ ಅಂತ ಬಂದಾಗ ಕಾವ್ಯ ಮತ್ತು ರಕ್ಷಿತಾ ನಡುವೆ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಈ ಪ್ರೋಮೋದಲ್ಲಿ ಯಾರೆಲ್ಲ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಮಾತಾಡೋಣ. ಯಾರೆಲ್ಲ ಬೆನ್ನಿಗೆಲ್ಲ ಚೂರಿ ಇದೆ. ಇದು ಫೈನಲ್ ಅಲ್ಲ, ಆ ಟೈಮ್ ಇರುತ್ತೆ. ಆ ಟೈಮ್ ವರೆಗೂ ಯಾರ ಬೆನ್ನಲ್ಲಿ ಅತಿ ಹೆಚ್ಚಾಗಿ ಅದು ಕತ್ತಿಗಳು ಅಂದಿರ್ತಲ್ಲ ಅದು ಚುಚ್ಚೋದು ಅವು ಇರ್ತಾವ, ಅವ್ರು ನಾಮಿನೇಟ್ ಆಗ್ತಾರೆ. ಅದು ಯಾರು ಆಗ್ತಾರೆ ಅನ್ನೋದು ಇವತ್ತೇ ನಮಗೆ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಇವತ್ತು ಎಪಿಸೋಡ್ ಬರೋದು ಡೌಟ್ ಇದು. ನಾಳೆನೇ ಗೊತ್ತಾಗ್ಬೋದು ಅನಿಸುತ್ತೆ. ಬಟ್ ಈಗ ಮಾತ್ರ ಈ ಪ್ರೋಮೋದಲ್ಲಿ ಮಾತ್ರ ಕಾವ್ಯ ಮತ್ತು ರಕ್ಷಿತಾ ಇಬ್ರು ಫೈಟ್ ಮಾಡ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ರಕ್ಷಿತಾ ರಾಂಗ್ ಆಗ್ತಾರೆ, ಯಾವ ವಿಷಯದಲ್ಲಿ ಕಾವ್ಯ ಕರೆಕ್ಟ್ ಆಗಿದ್ದಾರೆ ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲಿ ಕಾವ್ಯಗಿಂತ ರಕ್ಷಿತಾನೇ ಬೆಸ್ಟ್, ಇಲ್ಲ ಅಂತ ಹೇಳ್ತಿಲ್ಲ. ಅದ್ರ ಬಗ್ಗೆ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಪ್ರೋಮೋದಲ್ಲಿ ಏನಿದೆ ಅಂದ್ರೆ, ನೀವು ಈ ಮನೆಗೆ ಯಾರು ಯೋಗ್ಯತೆ ಅಲ್ಲ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ಅದು ತಗೊಂಡಿರೋ ಒಂದು ಕತ್ತಿ ತಗೊಂಡು ಅವ್ರ ಬೆನ್ನಿಗೆ ಚುಚ್ಚಬೇಕು. ಅದರಲ್ಲಿ ನಮ್ಮ ರಘು ಅವರು ಗಿಲ್ಲಿಗೆ ಚುಚ್ತಾರೆ, ಅಭಿಷೇಕ್ ಅವರು ಇದು ಚುಚ್ತಾರೆ, ಅಶ್ವಿನ್ ಮೇಡಮ್ ಅವರು ಕಾವ್ಯಕ್ಕೆ ಚುಚ್ತಾರೆ, ಕಾವ್ಯ ಅವರು ರಾಶಿಗೆಲ್ಲ ಚೂರಿ ಹಾಕ್ತಾರೆ. ಈ ರೀತಿಯ ಪ್ರತಿಭಟನೆ ಆಗ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ರಕ್ಷಿತಾ ಅವರು ಓಡ್ ಬಂದು ಒಳ್ಳೆ ಶತ್ರುಗೆ ಚುಚ್ಚಿದಂಗೆ ಕಾವ್ಯಗೆ ಹಾಕ್ತಾರೆ. ಅವ್ರು ಕೊಡೋ ರೀಸನ್ಸ್ ಏನಂದ್ರೆ, ಬಿಗ್ ಬಾಸ್ ಮನೆ ಅಂತ ಬಂದಾಗ ಯಾವುದೇ ಒಂದು ವೀಕ್ ಇರೋ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕಂತ ಹೇಳ್ತಾರೆ. ಹಾಕ್ಬೇಕು, ಅದಕ್ಕೆ ನಾನು ಕಾವ್ಯ ನಾಮಿನೇಟ್ ಮಾಡ್ತಾ ಇದ್ದೀನಿ. ಕಾವ್ಯ ಏನು ಮಾಡಲ್ಲ, ಮನೆ ಕೆಲಸ ಮಾಡಲ್ಲ, ಟಾಸ್ಕ್ ಆಡಲ್ಲ, ಏನು ಮಾಡಲ್ಲ, ಕೇವಲ ಗಿಲ್ಲಿ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡೆ ಇಷ್ಟು ದಿನ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅದು ಯಾವ ರೀತಿಗೆ ಕರೆಕ್ಟ್ ಅಂತ ನೀವು ಕಮೆಂಟ್ ಮಾಡಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ಗಿಲ್ಲಿ ಜೊತೆಗೆ ಇದಾರೆ, ಗಿಲ್ಲಿ ಜೊತೆಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೇವಲ ಗಿಲ್ಲಿ ಟ್ಯಾಗ್ ಲೈನ್ ತಗೊಂಡೆ ಇದಾರ ಅಂದ್ರೆ ಅದು ತಪ್ಪಾಗುತ್ತೆ. ಗಿಲ್ಲಿ ಜೊತೆಗೆಲ್ಲ ಸ್ವಲ್ಪ ಸಿಕ್ಕಿರ್ಬೋದು, ನಾನು ಒಪ್ಕೊಂತೀನಿ, ಸ್ವಲ್ಪ ಇದೆ. ಬಟ್ ಫುಲ್ಲು ಗಿಲ್ಲಿಯಿಂದಾನೇ ಬಂದ ನಾನು ಒಪ್ಕೊಳೋದೇ ಇಲ್ಲ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಏನಂದ್ರೆ, ಯಾವ್ದಾವ್ದೊಂದು ವ್ಯಕ್ತಿ ಮಾತಾಡ್ಬೇಕಾದ್ರೆ ಅದನ್ನ ತಗೋಬೇಕು ನಾವು ಫಸ್ಟ್ ಆಫ್ ಆಲ್. ಬಟ್ ರಕ್ಷಿತಾ ಏನ್ ಮಾಡ್ತಾರೆ ಅಂದ್ರೆ, ಮಾತಾಡಬೇಕಾದ್ರೆ ತಗೋಣ ಇಲ್ಲ. ಇಲ್ಲಿ ಕಾವ್ಯ ಕಡೆ ಯೂಸ್ ಮಾಡ್ತಾರೆ. ನಾನು ಕೊಡೋ ಪಾಯಿಂಟ್ ನಿಮ್ಗೆ ಇಷ್ಟ ಕೇಳ್ಕೊಳಕ್ಕೆ ಮೀಟ್ರ್ ಇಲ್ವಾ ಅಂತ. ಇಲ್ಲೇನಂದ್ರೆ ಕಾವ್ಯ ಅವರೊಂದು 2 ಪದ ಯೂಸ್ ಮಾಡ್ತಾರೆ. ಏನಂತ ಅಂದ್ರೆ, ನಿಮ್ಮಂತ ಚೀಪ್ ಸ್ಟ್ರಾಟಜಿ, ಚೀಪ್ ಇದು ಗಾಸಿಪ್ ಸ್ಟ್ರಾಟಜಿ, ಈ ಪದಗಳೆಲ್ಲ ಯೂಸ್ ಮಾಡ್ತಾರಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಗೇಮ್ ಪ್ರಕಾರ ತಗೊಂಡ್ರೆ, ಮನೆ ಪ್ರಕಾರ ತಗೊಂಡ್ರೆ, ಕೆಲಸ ಪ್ರಕಾರ ತಗೊಂಡ್ರೆ, ಟಾಸ್ಕ್ ಪ್ರಕಾರ ತಗೊಂಡ್ರೆ ಎಲ್ಲದರಲ್ಲೂ ರಕ್ಷಿತಾ ಕರೆಕ್ಟೇ ಇದ್ದಾರೆ, ಇಲ್ಲ ಅಂತಲ್ಲ. ಕಾವ್ಯ ಕಂಪೇರ್ ಟು ಕಾವ್ಯ. ಆದ್ರೆ ಇಲ್ಲಿ ಏನಾದ್ರೂ ಮಾತಾಡ್ಬೇಕಾದ್ರೆ ಈ ಓವರ್ ಆಕ್ಟಿಂಗ್ ಹಾಕಿ ಹಂಗೆ ಹಿಂಗೆ ಇದೇನಾಗುತ್ತಂದ್ರೆ, ಇವರ ವರ್ತನೆ ಏನಾಗುತ್ತಂದ್ರೆ, ಒಬ್ಬ ವ್ಯಕ್ತಿ ಆ ಕಡೆಯಿಂದ ಏನಾದ್ರೂ ಮಾತಾಡ್ತಾನ ಅಂದ್ರೆ ಅದನ್ನ ಕೇಳಿಸ್ಕೊಳಕ್ಕೆ ಒಂದು ಇದು ಬೇಕು, ಮೆಚೂರ್ ಆಗಿರ್ಬೇಕು. ಇವರು ತುಂಬಾ ಸಲ ನಾಮಿನೇಷನ್ ಸೀಸನ್ ಅಂತ ನೋಡಿದ್ರು, ತುಂಬಾ ಸಲ. ಇವ್ರ ಪ್ರಕಾರ ಮಾಳು ಡಿಸರ್ವ್ ಇದಾರಂತೆ, ಕಾವ್ಯ ಅನ್ಡಿಸರ್ವ್ ಇದಾರಂತೆ ರಕ್ಷಿತರ ಪ್ರಕಾರ. ಇದು ರಾಂಗ್ ಆಗುತ್ತೆ. ಏನಕ್ಕಂದ್ರೆ, ಕರೆಕ್ಟ್ ಆಗಿ ಕೊಟ್ಟಿದ್ರ ರೀಸನ್ಸ್ ವಾದ ಮಾಡಿ ಅದು ಡಿಬೇಟ್ ಮಾಡಿ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಓಡ್ ಬಂದು ಚುಚ್ಚೋದು, ಇಲ್ಲಾಂದ್ರೆ ಏನೋ ಓವರ್ ಆಕ್ಟಿಂಗ್ ಮಾಡೋದು, ಇದು ರಕ್ಷಿತಾ ಅವರಿಗೆ ಎಲ್ಲೊಂದು ಸ್ವಲ್ಪ ಮುಳ್ಳಾಗುತ್ತೆ ಅನ್ಕೊಂಡಿದೀನಿ. ಏನಕ್ಕಂದ್ರೆ ಅಲ್ಲಿ ಕಾವ್ಯ ಅವರು ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಬಟ್ ಅವ್ರು ಕೇಳೋ ಸ್ಥಿತಿಲೇ ಇಲ್ಲ. ಏನೇನೋ ಮಾಡ್ತಾರೆ, ಏನೇನೋ ಆಕ್ಟಿಂಗ್ ಮಾಡ್ತಾರೆ, ಏನೋ ಡ್ಯಾನ್ಸ್ ಮಾಡ್ತಾರೆ. ಇದು ನೋಡೋ ವೀಕ್ಷಕರಿಗೆ ಏನಾಗುತ್ತಂದ್ರೆ, ಕೆಲವರಿಗೆ ಯಾಕೆ ಈ ತರ ಆಡ್ತಾರೆ, ಆರಾಮಾಗಿ ನಿಂತ್ಕೊಂಡು ಕೇಳಬಹುದಲ್ವಾ. ಕಾವ್ಯ ಪಾಯಿಂಟ್ ಏನೆಲ್ಲ ಹೇಳ್ತಾರಲ್ಲ ಅದು ಕೇಳಿ ನೀವೇನ್ ಮಾಡ್ತೀರ ಆ ಟೈಮಲ್ಲಿ. ಸ್ಟ್ರಾಟಜಿ ಅಂತ 20 ಸಲ ಅಂದ್ರೆ ಅವ್ರಿಗೆ ಪಾಯಿಂಟ್ಸ್ ಹೇಳಕ್ಕೆ ಅವಕಾಶನೇ ಕೊಡಲ್ಲ. ಆ ರೀತಿ ಎಲ್ಲ ಇರಿಟೇಟಿಂಗ್ ಮಾಡ್ತಾ ಇರ್ತಾರೆ. ಆ ರೀತಿ ಎಲ್ಲ ಮಾಡ್ತಾರೆ ರಕ್ಷಿತಾ. ಇದು ಬೇಕಾಗಿರ್ಲಿಲ್ಲ. ಓಕೆ, ನೀವು ಕೊಟ್ಟಿದ್ರ, ಹೊರಗಡೆ ವೀಕ್ಷಕರಿಗೂ ಗೊತ್ತು ಯಾವ ರೀತಿ ಎಲ್ಲ ಆಟ ಆಡ್ತಾರೆ ಯಾರ್ಯಾರಂತ. ಆ ವಿಷಯ 2 ಮಾತೇ ಇಲ್ಲ. ಕಾವ್ಯಗಿಂತ ರಕ್ಷಿತಾನೇ ಬೆಸ್ಟ್. ಕಾವ್ಯನ ನಾಮಿನೇಟ್ ಮಾಡಿದ್ ಕೂಡ ಓಕೆ. ಬಟ್ ನೀವು ಕೊಡೋ ಕಾರಣಗಳು ಸರಿ ಇದೆ, ಆದ್ರೆ ವರ್ತನೆ ಎಲ್ಲಿದೆ? ಒಬ್ಬ ವ್ಯಕ್ತಿಯ ವರ್ತನೆ ಹೇಗಿರ್ಬೇಕಂದ್ರೆ, ಅವ್ರು ಹೇಳ್ಬೇಕಾದ್ರೆ ಏನಾದ್ರು ಕೇಳಿಸ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಸ್ಟ್ರಾಟಜಿ ಅಂತ ಡ್ಯಾನ್ಸ್ ಮಾಡೋದು, ಇಲ್ಲದಂಗೆ ಓಡ್ ಬಂದು ಚುಚ್ಚೋದು, ಇನ್ನೂ ಒಂದು ಏನೋ ಮಾಡೋದು. ಇಲ್ಲೇನಾಗುತ್ತೆ ಅಂದ್ರೆ, ನೀವು ಇವೆಲ್ಲ ಕಾರಣಗಳು ಇದೆಲ್ಲ ಮಾಡೋದು ಕೂಡ ಅಲ್ಲಿ ನೆಗೆಟಿವ್ ಆಗಿ ಬಂದ್ಬಿಡುತ್ತೆ. ಏನಪ್ಪ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಾರೆ, ಏನಪ್ಪ ಇಷ್ಟೆಲ್ಲ ಓವರ್ ಮಾಡ್ತಾರೆ ಅನ್ನೋದು ಟ್ಯಾಗ್ ಲೈನ್ ಬಂದ್ಬಿಡುತ್ತೆ. ಆದ ಕಾರಣ ಏನಂದ್ರೆ, ನಾಮಿನೇಷನ್ ಮಾಡೋದು ತಪ್ಪಲ್ಲ, ಕೊಡೋ ರೀಸನ್ಸ್ ಕರೆಕ್ಟ್ ಆಗಿರ್ಬೇಕು. ಆ ವ್ಯಕ್ತಿ ಎದುರುಗಡೆ ವ್ಯಕ್ತಿ ಕೇಳ್ಬೇಕಾದ್ರೆ ಕೇಳ್ಕೊಳೋದು ಇಡಿರ್ಬೇಕು. ಕಾವ್ಯ ಅವ್ರು ಹೇಳ್ತಾರೆ, ಇಲ್ಲಿ ಕೊಡೋ ರೀಸನ್ಸ್ ಇವೆಲ್ಲ ಮಾಡೋದು ನಂಗೆಲ್ಲ ಕಾಲ್ಗಿದ ಅಂತ. ಅದು ಯಾರು ಮಾಡಿದ್ದು ಅಂತ ಗೊತ್ತೇ ಇರುತ್ತೆ. ರಕ್ಷಿತಾ ಅವ್ರು ಮಾಡಿದ ಈ ರಿಪ್ಲೈ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಕಾವ್ಯ ಅವರು. ರಕ್ಷಿತಾ ಮಾತ್ರ, ನಮ್ಮ ರಕ್ಷಿತಾ ಸೂಪರ್ ಆಗಿ ಆಡಿದ್ದಾರೆ, ಸೂಪರ್ ಆಗಿ ಮಾತಾಡ್ತಾರೆ. ಬಟ್ ಕೇಳ್ಕೊಳ್ಳೋದು ಅವರ ವರ್ತನೆ ಅಂದ್ರೆ,
ಹಿಂಗೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಆ ಕಡೆ ಇರೋ ವ್ಯಕ್ತಿಗೆ ಮಾತಾಡಕ್ಕೆ ಅವಕಾಶನೇ ಕೊಡದೇ ಇರೋದು, ಇದೆಲ್ಲ ಒಂದು ಸ್ವಲ್ಪ ನೆಗೆಟಿವ್ ಆಗ್ಬೋದು ಅಂತ ಅನ್ಸುತ್ತೆ. ಅಷ್ಟು ಬಿಟ್ರೆ ಶಿ ಇಸ್ ಡೆಫಿನೆಟ್ಲಿ ಫೈನ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಪ್ರಕಾರ ಈ ಪ್ರೋಮೋ ನೋಡಿದಾಗ ಯಾರು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಹೇಳೋದೇನಂದ್ರೆ ರೀಸನ್ಸ್ ಎಲ್ಲ ಕರೆಕ್ಟ್ ಇದೆ, ನಿಮ್ಮ ಕೊಡೋ ರೀಸನ್ಸ್ ಎಲ್ಲ ಕರೆಕ್ಟ್ ಇದೆ, ಪರ್ಸನ್ ಕರೆಕ್ಟ್ ಇದ್ದಾರೆ. ನಿಮ್ಮ ಪ್ರಕಾರ ಮಾಡುವೆ ಸ್ಟ್ರಾಂಗ್ ಅಂತ ಹೇಳ್ತಾರೆ ಅಂದ್ರೆ ಲೈವ್ ನೋಡೋದನ್ನ ಹೇಳ್ತಾ ಇದ್ದೀರಾ ಕೇಳ್ಕೊಂಬಂದೆ ಅಂದ್ರೆ ಅಲ್ಲಿರೋ ಮನೆ ಎಲ್ಲರನ್ನು ಅವ್ರನ್ನ ಒಂದು ಸ್ಟ್ರಾಟಜಿ ಅಂದ್ರೆ ಇವ್ರು ಹೆಂಗಂದ್ರೆ ಕಾವ್ಯ ಅವರ ಪರ್ಸ್ಪೆಕ್ಟಿವ್ ಏನಂದ್ರೆ, ಈಗ ಗಿಲ್ಲಿಗೆ ಫ್ಯಾನ್ಸ್ ಇದಾರೆ, ಗಿಲ್ಲಿ ಹತ್ರ ಚೆನ್ನಾಗಿರೋದು, ರಘು ಫ್ಯಾನ್ಸ್ ಇದಾರೆ, ರಘು ಹತ್ರ ಚೆನ್ನಾಗಿರೋದು, ಅಶ್ವಿನಿ ಫ್ಯಾನ್ಸ್ ಇದ್ರೆ ಅಶ್ವ ಹತ್ರ ಚೆನ್ನಾಗಿರೋದು. ಈ ರೀತಿ ಎಲ್ಲ ಹೇಳ್ಕೊಂಡ್ ಬರ್ತಾರೆ. ಮತ್ತೆ ಈ ರೀತಿ ಎಲ್ಲ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ನನಗಂತೂ ಆ ರೀತಿ ಅನ್ಸಿಲ್ಲ. ಬಟ್ ಈ ಪ್ರೋಮೋದಲ್ಲ ಕಾವ್ಯ ಅವ್ರು ಹೇಳ್ತಾರೆ ಟೋಟಲ್ ಆಗಿ ಎಪಿಸೋಡ್ ನೋಡಿ ಮಾತಾಡೋಣ ಯಾರೆಲ್ಲ ಯಾವ ರೀತಿ ಎಲ್ಲ ಬಿಹೇವ್ ಮಾಡಿದ್ರ ಅಂತ. ಪ್ರೋಮೋದಲ್ಲ ಮಾತ್ರ ಕಾವ್ಯ ಹೇಳಿರೋ ಪಾಯಿಂಟ್ಸ್ ಮೀಟರ್ ಬೇಕು, ಮೀಟರ್ ಕೇಳಿಸ್ಕೊಡಕಂದ್ರೆ ಆ ಮೀಟರ್ ಬೇಕಂದ್ರೆ ಅವ್ ಹೇಳೋ ಪದಗಳೆಲ್ಲ ಕೇಳಿಸ್ಕೋಬೇಕು. ನಾವು ಕೇಳಿಸ್ಕೊಳಂಗೆ ಒಂಥರ ಬೇರೆ ಬೇರೆ ತರ ಬಿಹೇವ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನೋಡೋ ವೀಕ್ಷಕ ಇರಿಟೇಟಿಂಗ್ ಆಗುತ್ತೆ. ಸರಿ ಎಲ್ಲ ಹೇಳಿದ್ರಪ್ಪ, ಹೇಳ ಮೇಲೆ ಕೂಡ ಈ ರೀತಿ ವರ್ತನೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಇದು ಕೂಡ ಬರುತ್ತೆ. ಆದ ಕಾರಣ ಇದಾಗಿದೆ ಪ್ರೋಮೋದಲ್ಲಿ. ನೋಡೋಣ ಯಾವ ರೀತಿ ಎಪಿಸೋಡ್ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.